ಕೋಟಿ ಕೋಟಿ ಬೆಲೆ ಬಾಳುವ ಆಸ್ತಿಗಾಗಿ ಮೂರು ಪಕ್ಷಗಳ ಗುದ್ದಾಟ 50 ಕೋಟಿಗೂ ಅಧಿಕ ಬೆಲೆ ಬಾಳುವ ಆಸ್ತಿಗಾಗಿ ಜೆಡಿಯು ಕಾಂಗ್ರೆಸ್ ಜೆಡಿಎಸ್ ನಡುವೆ ವಾರ್ ಹುಬ್ಬಳ್ಳಿಯ ಲ್ಯಾಮಿಂಗ್ಟನ್ ರಸ್ತೆಯಲ್ಲಿರುವಂತಹ ಬೆಲೆ ಬಾಳುವ ಆಸ್ತಿ ಕಾಂಗ್ರೆಸ್ ವಿರುದ್ಧ ಹೈಕೋರ್ಟ್ ಮೊರೆ ಹೊರಟಿರುವ ಜೆಡಿಯು ನಾಯಕ ಈ ಜಾಗ ನಮಗ್ ಸೇರಿದ್ದು ಅಂತ ನಿನ್ನೆ ಕಚೇರಿಯನ್ನ ಕಬ್ಜಾ ಮಾಡಿದ ಕಾಂಗ್ರೆಸ್ ಧಾರವಾಡ ಭೂ ದಾಖಲೆಗಳ ಉಪನಿರ್ದೇಶಕರಿಂದ ಆಸ್ತಿ ಕೈ ಸೇರಿದ್ದು ಅಂತ ಆದೇಶ ಕಳೆದ ತಿಂಗಳು 24ರಂದು ಆದೇಶ ಮಾಡಿದ್ದ ದಾಖಲೆಗಳ ಉಪನಿರ್ದೇಶಕರು ಇದನ್ನ ಪ್ರಶ್ನಿಸಿ ಕಾಂಗ್ರೆಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಜೆಡಿಯು ಕೂಡ ಸಿದ್ಧ ಆಗಿದೆ. ಇದು ನಮ್ಮ ಆಸ್ತಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲು ಹತ್ತಿದ ಜೆಡಿಎಸ್ ನಾಯಕರಿಂದ ಶಹರ ಪೊಲೀಸ್ ಠಾಣೆಗೆ ದೂರನ್ನ ನೀಡಲಾಗಿದೆ. ನೋಡಿ, ಇದು ನಮ್ಮ ಆಸ್ತಿ ಅಂತ ಕೋಟಿ ಬೆಲೆ ಬಾಳುವ ಆಸ್ತಿ ಮೇಲೆ ಕಣ್ಣಾಕಿರೋದು. ಕಾಂಗ್ರೆಸ್ ಒಂದ್ ಕಡೆಯಲ್ಲಿ ನಮ್ದು ಅಂತ ಹೇಳುತ್ತೆ, ಇನ್ನೊಂದು ಕಡೆಯಲ್ಲಿ ಜೆಡಿಎಸ್ ನಮ್ದು ಅಂತ ಹೇಳುತ್ತೆ. ಇದು ನಮ್ಮ ಆಸ್ತಿ ಅಂತ ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಕೂಡ ಏರಲಾಗಿದೆ. ಸೊ ಇದು ಯಾರ ಆಸ್ತಿ, ಯಾರಿಗೆ ಸೇರ್ಪಡೆ ಆಗಿದ್ದು ಅಧಿಕಾರಿಗಳು ನೋಡಿದ್ರೆ ಅದು ಕಾಂಗ್ರೆಸ್ದು ಅಂತ ಹೇಳ್ತಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಕೋರ್ಟ್ ಮೆಟ್ಟಿಲೇರಲಾಗಿದೆ. ಕಾಂಗ್ರೆಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೂ ಕೂಡ ಇಲ್ಲಿ ಸಜ್ಜಾಗಲಾಗಿದೆ. ಇದು ನಮ್ಮ ಆಸ್ತಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲನ್ನು ಹತ್ತಿದ್ದಾರೆ ಜೆಡಿಎಸ್ನವರು. ತಾರ್ಕಿಕವಾಗಿ ಇದು ಯಾರ್ದು, ಏನು ಕತೆ, ಯಾಕೆ ಗಲಾಟೆ, ಏನು ಅನ್ನೋದ್ರ ಬಗ್ಗೆ ನೋಡ್ಬೇಕಾಗತ್ತೆ. ಯಾರ್ಯಾರ ಮತ್ತೆ ಜೈಂಟ್ ವಚಾರ ಪಚಾರ ಅಂತ ಹೇಳಿ ಪೇಪರ್ ಗಿಪರ್ನ್ಯಾಗ ಕೊಟ್ರೆ ನಾ ಯಾಕೆ ನೋಡ್ಕೊಂಡು ಕುಂದಿರ್ಲಿರಿ? ಸಂಬಂಧ ಇಲ್ಲ ಬಿಡ್ರಿ. ನಮ್ಗೆ ಮಾಹಿತಿ ಇಲ್ಲದ ಇನ್ನೊಬ್ರಿಗೆ ಹೆಂಗ್ ಗೊತ್ತಿರ್ತದೆ? ನಮ್ಮ ಹೆಸರು ಐತಿಲ್ಲ, ಉತ್ತಾರ ತೆಗೀರಿ, ಹೋಗಿ ಪರೀಕ್ಷೆ. ಇದು ಉತ್ತಾರ 6ನೇ ತಾರೀಕು ತೆಗ್ದಿದೆ. ಅಲ್ಲ, ಈಗ ನೀವೇನ್ ಹೇಳಿದ್ರಲ್ಲ, ಯಾವ ಜಾಯಿಂಟ್ ವೆಂಚರು ಟ್ಯಾಕ್ಸ್ ತುಂಬ್ಯಾನೋ ಅವ್ ನಮ್ಗೆ ಸಂಬಂಧ ಇಲ್ಲ. ನಮಗ ಸಂಬಂಧ ಐತಲ್ಲ ಸರ್, ನಮಗ ಸಂಬಂಧ ಇಲ್ಲ. ನಿಮ್ಗೆ ಹೆಂಗ್ ಸಂಬಂಧ ಇರ್ತಾನವ? ಅಲ್ರಿ ಕೇಳ್ರಿ, ಅಲ್ಲಿ ಕೇಳ್ರಿ, ನಮಗ ಸಂಬಂಧ ಇಲ್ಲ, ನಿಮ್ಗೆ ಹೆಂಗ್ ಸಂಬಂಧ ಇರ್ತಾನವ? ಹೆಸರಿಲ್ಲ ಅದ್ರಾಗ. ನಿಮ್ಮ ಮನಿ ತೋರಿಸ್ತಿರಲ್ಲ ಸರ, ಅಲ್ರಿ ನಮಗ ಸಂಬಂಧ ಇಲ್ಲ ಅಂದ್ರೆ ನಿಮ್ಗೆ ಹೆಂಗ್ ಸಂಬಂಧ ಬಿಡ್ತಾನವ? ಸಂಬಂಧ ಇಲ್ಲ ನಾವ್ ಯಾರಿಗೂ. ನೂರಾರು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ಆಸ್ತಿ ಮೇಲೆ ಇವತ್ತು ಎರಡು ಪಕ್ಷಗಳು ಕಣ್ಣಿಟ್ಟಿವೆ. ಒಂದು ಕಡೆ ಈ ಆಸ್ತಿ ನಮ್ಮದು ಅಂತೇಳಿ ಜೆಡಿಯು ಹೇಳ್ತಾ ಇದೆ, ಇನ್ನೊಂದು ಕಡೆ ಈ ಆಸ್ತಿ ನಮಗೆ ಸೇರಿದ್ದು ಅಂತೇಳಿ ನಿನ್ನೆ ಇಲ್ಲಿ ಕಬ್ಜಾವನ್ನು ತೆಗೆದುಕೊಂಡು ಅಧಿಕೃತವಾಗಿ ಇಲ್ಲಿ ಅಂತಾರೆ ಕಚೇರಿಯ ಬೇಕಾದಂದರೆ ಪಕ್ಷಕ್ಕೆ ಬೇಕಾದಂತಹ ಒಂದು ಸಭೆಯನ್ನು ಕಾಂಗ್ರೆಸ್ ಮಾಡಿದೆ. ಈ ಸಂಪಟ್ಟಿಗೆ ಜೆಡಿಯು ಇಲ್ಲಿ ಅಂತಾರೆ ಮತ್ತೆ ಕಾಂಗ್ರೆಸ್ ವಿರುದ್ಧ ಒಂದು ಹೈಕೋರ್ಟ್ ಮೆಟ್ಟಲೇರಲು ಹೊರಟಿದೆ. ಈಗ ನಮ್ಮ ಜೊತೆ ಇದ್ದ ಇಲ್ಲಿ ಮಾತಾಡಲಿಕ್ಕೆ ಜೆಡಿಯು ಜಿಲ್ಲಾಧ್ಯಕ್ಷರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈ ಆಸ್ತಿ ಯಾರಿಗೆ ಸೇರಿದ್ದು? ಒಂದು ಕಡೆ ಅಂದರೆ ಈ ಹಿಂದ್ಗಡೆ ಜೆಡಿಎಸ್ನವ್ರು ಈ ಆಸ್ತಿ ನಮಗೆ ಸೇರಿದ್ದು ಅಂತ ಬಂದಿದ್ದರು, ಈಗ ಕಾಂಗ್ರೆಸ್ನವ್ರು ಕಬ್ಜಾ ಮಾಡ್ಕೊಂಡಿದ್ದಾರೆ, ಇನ್ನೊಂದು ಕಡೆ ಇದು ನಮ್ಮದೇ ಅಂತ ನೀವು ಹೇಳ್ತೀವಿ. ಏನು ಸರ್ ಇದು? ಸರ್, ಕಾನೂನಾತ್ಮಕವಾಗಿ ನಿನ್ನೆವರೆಗೂ ಸಹ ನಾವೇ ಅದರದ್ದು ಪೊಸಿಷನ್ ಇಲ್ಲದವರು, ನಮ್ಮದೇ ಅದು ಆಸ್ತಿ. ಯಾವಾಗ ಜೆಡಿಯು ಯಾವಾಗ ಇದೆ 1999ರಿಂದ ನಿನ್ನೆ ತನಕನೂ ನಮ್ಮದೇ ಆಸ್ತಿ ಅದು. ಈಗ ಏಕಾಏಕಿ ನಿನ್ನೆ ಅವರು ನಮ್ಮ ಅತಿಕ್ರಮಣ ಮಾಡಿದ್ದಾರೆ. ಅದರ ವಿಚಾರವಾಗಿ ನಾವು ಹೈಕೋರ್ಟಿಗೆ ಮೊರೆ ಹೋಗಿ ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ. ಈಗ ಪೊಲೀಸ್ ಠಾಣೆ ಮೆಟ್ಟಿಲು ತಾವು ಹೇರಿದ್ರಿ ಸರ್, ಎದ್ರ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲಿಗೆ ಹೋಗಿದ್ರಿ? ಸಿಟಿ ಸರ್ವೆಯಲ್ಲಿ ನಮ್ಮದೇ ಎಂಟ್ರಿ ಇತ್ತು. ಮೊನ್ನೆ ಡೆಪ್ಯೂಟಿ ಡೈರೆಕ್ಟರ್ ಆಫ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಒಂದು ವ್ಯಾಜ್ಯ ಇತ್ತು ಕಾಂಗ್ರೆಸ್ ಮತ್ತು ನಮ್ಮ ನಡುವೆ. 26ನೇ ತಾರೀಕು ಜನವರಿ ದಿವಸ ಅದನ್ನು ಪುರಸ್ಕರಿಸಿ ಒಂದು ಆದೇಶವನ್ನು ಮಾಡ್ತು. ಅದನ್ನು ಸಹ ಮೇಲ್ಮನವಿ ಹೋಗ್ತಾ ಇದ್ವಿ. ಆ ಮೇಲ್ಮನವಿ ಹೋಗೋಕ್ಕೆ ನಮಗೆ ಸಮಯ ಬೇಕಾಗಿತ್ತು. ಅದರ ಅಷ್ಟರೊಳಗಾಗಿ ಅವರು ಇಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ ಲ್ಯಾಂಡ್ ರೆಕಾರ್ಡ್ಸಲ್ಲಿ ಎಂಟ್ರಿ ಮಾಡ್ಕೊಂಡ್ಬಂದು ಇದು ನಮ್ಮದೇ ಅಂತ ಬಂದಿದ್ದಾರೆ. ಇದು ಕಾನೂನು ಬಾಹಿರು. ಹಾಗಾಗಿ ಮಾನ್ಯ ನ್ಯಾಯಾಲಯದಲ್ಲಿ ಹೈಕೋರ್ಟಿಗೆ ಹೋಗಿ ನಾವು ನ್ಯಾಯ ಕೇಳ್ತೀವಿ ಅಂತೇಳಿ ಈ ಸಮಯದಲ್ಲಿ ಹೇಳ್ತೀನಿ. ಸರ್, ಯಾವಾಗ ಹೋಗ್ಲಿಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ ಹೈಕೋರ್ಟಿಗೆ? ಸರ್, ಸೋಮವಾರ ದಿವಸ ಹೈಕೋರ್ಟಿಗೆ ಹೋಗ್ತೀವಿ. ಈ ಆಸ್ತಿ ನಮಗೆ ಸೇರಿದ್ದು, ಹೀಗಾಗಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ, ಈ ಆಸ್ತಿಯನ್ನು ಮರಳಿ ಇಲ್ಲಂದ್ರೆ ನಮ್ಮ ತೆಕ್ಕೆಗೆ ಪಡೆದುಕೊಳ್ತೀವಿ ಅನ್ನೋದು ಜೆಡಿಯು ನಾಯಕರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ. ನೋಡಿ, ಇದು ನಮ್ಮ ಆಸ್ತಿ ಅಂತ ಪೊಲೀಸ್ ಠಾಣೆ ಮೆಟ್ಟಿಲಿರುವಂಥದ್ದು ರಾಜಕೀಯ ನಾಯಕರುಗಳು. ನಾವು ಬಹಳ ವರ್ಷಗಳಿಂದ ಇದ್ದೀವಿ, ನಮ್ಮ ಹತ್ರನೂ ದಾಖಲೆ ಇದೆ, ಇದು ನಮಗೆ ಸೇರಿದ್ದು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನವ್ರು ನಮ್ಮದು ಅಂತ, ಜೆಡಿಯು ಅವ್ರು ನಮ್ಮದು ಅಂತ, ಜೆಡಿಎಸ್ ಅವ್ರು ನಮ್ಮದು ಅಂತ. ಸೊ ಇದೀಗ ಪೊಲೀಸ್ ಠಾಣೆ ಮೆಟ್ಟಿಲೇರಲಾಗಿದೆ, ಜೊತೆಗೆ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದೆ. ಕೆಳಗೆ ಇಲ್ಲಿ ಪ್ರಮುಖವಾಗಿ ಅಧಿಕಾರಿಗಳು ಒಂದು ರೀತಿಯಾಗಿ ಸಂಕಷ್ಟಕ್ಕೆ ಸಿಲುಕಿಬಿಟ್ಟಿದ್ದಾರೆ. ಎಲ್ಲರೂ ನಮ್ಮದು ಅಂತ ಹೇಳ್ತಾ ಇರೋದ್ರಿಂದ ಕೊನೆಗೆ ಯಾರಿಗೆ ಸೇರುತ್ತೆ ಅನ್ನೋದು ಪ್ರಶ್ನೆ. ಕಾಂಗ್ರೆಸ್ ವಿರುದ್ಧ ಹೈಕೋರ್ಟ್ಗೆ ಅರ್ಜಿಯನ್ನು
ಸಲ್ಲಿಸ್ತೀವಿ ಅಂತ JDU ಅವರು ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ಗಳು ಬೇಕೋ ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಸಕಲ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಸೊ ಈ ವಿಚಾರವನ್ನು ನಾವು ಇಲ್ಲಿಗೆ ಬಿಡಲ್ಲ, ನಾವು ಕೋರ್ಟ್ ಮೆಟ್ಟಿಲು ಏರ್ತೀವಿ ಅಂತ ಅವರು ಕಾನೂನು ಹೋರಾಟದ ಹಾದಿಯಲ್ಲಿದ್ದಾರೆ. ಸರ್ ಆಕ್ಯುಪೈ ಮಾಡಬೇಡ್ರಿ ಮಾಡಿಲ್ಲ ಪಾರ್ಟಿಗೆ. ನಮ್ ದಾಖಲೆ ಶೆಲ್ಲಿಡ್ ನಮ್ಮ ಹೆಸರು ಐತ್ರಿ. ಸುಪ್ರೀಂ ಕೋರ್ಟ್ ರೂಲಿಂಗ್ ಐತಿ. ಶೆಲ್ಲಿಡ್ ಯಾವ ಇದಕ್ಕ ರದ್ದು ಮಾಡಕ್ ಅಧಿಕಾರ ಇಲ್ಲ. ಹಿಂದವ್ರಿಗೆ ಹೆಂಗ್ ಗೊತ್ತಾಗಿಲ್ಲ. ಈಗ